ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಸದನದ ಹೊರಗೆ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಹೋರಾಟವನ್ನು ಬಿಜೆಪಿ ಮಾಡಿತ್ತು. ಬಟ್ ಎಲ್ಲಿಯೂ ಕೂಡ ಅದಕ್ಕೆ ಫಲಪ್ರದವಾಗುವ ರೀತಿಯಲ್ಲಿ ಫಲಶ್ರುತಿ ಸಿಗಲಿಲ್ಲ ಬಿಜೆಪಿ. ಈಗ ಪಾದಯಾತ್ರೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ನಿಜಕ್ಕೂ ಕೂಡ ಈ ಬಿಜೆಪಿಯ ಪಾದಯಾತ್ರೆಯಿಂದ ಕಾಂಗ್ರೆಸ್ ರಾಜೀನಾಮೆಯನ್ನು ಪಡೆಯುವ ಹಂತಕ್ಕೆ ಬರುತ್ತಾ? ದಶರಥ, ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಮುಂಗಾರು ಅಧಿವೇಶನದಲ್ಲಿ ಹೋರಾಟ ಮಾಡಿದಂತಹ ಬಿಜೆಪಿ ಅದನ್ನು ಹಂತ ಹಂತವಾಗಿ ವಿಸ್ತರಣೆ ಮಾಡುವಂತಹ ಪ್ರಯತ್ನದ ಭಾಗವಾಗಿ ಹೋರಾಟದ ಸ್ವರೂಪವನ್ನು ಬದಲಾಯಿಸ್ತಾ ಹೋಗಿತ್ತು. ಆರಂಭದಲ್ಲಿ ಆರಂಭವಾದಂಥ ಸಂದರ್ಭದಲ್ಲೂ ಕೂಡ ಸದನದ ಒಳಗೆ ಮತ್ತು ಹೊರಗೂ ಕೂಡ ಹೋರಾಟವನ್ನು ಮಾಡಿತ್ತು. ಜಿಲ್ಲಾ ಕೇಂದ್ರ ಕಚೇರಿಗಳಲ್ಲೂ ಕೂಡ ಹೋರಾಟವನ್ನು ಮಾಡುವ ಮುಖಾಂತರ ರಾಜೀನಾಮೆಗೆ ಆಗ್ರಹವನ್ನು ವ್ಯಕ್ತಪಡಿಸಿತ್ತು. ಈಗ ಅದರ ಮುಂದುವರೆದ ಭಾಗವಾಗಿ ಪಾದಯಾತ್ರೆ ಮಾಡುವ ಮುಖಾಂತರ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಸೆಪ್ಟೆಂಬರ್ 1ರಿಂದ 10 ದಿನಗಳ ಕಾಲ ಪಾದಯಾತ್ರೆಯನ್ನು ನಡೆಸಿ ಆ ಮುಖಾಂತರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈ ಬಿಡುವಂತಹ ಒತ್ತಾಯವನ್ನು ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಈಗಿರುವಂಥ 10 ದಿನಗಳಲ್ಲಿ 170 ಕಿಲೋಮೀಟರ್ಗಳ ಅವಧಿಯನ್ನು ಈ ಪಾದಯಾತ್ರೆ ಕ್ರಮಿಸಲಿದೆ. ಅದಾದ ನಂತರದಲ್ಲಿ ಬಳ್ಳಾರಿಯಲ್ಲಿ ಸಮಾರೋಪ ಸಮಾರಂಭವನ್ನು ಕೈಗೊಳ್ಳಲಾಗಿದೆ. ರಾಯಚೂರಿನಿಂದ ಬಳ್ಳಾರಿವರೆಗಿನ ಈ ಪಾದಯಾತ್ರೆಗೆ JDS ಬೆಂಬಲವನ್ನು ವ್ಯಕ್ತಪಡಿಸಿದೆ. JDS ನಾಯಕರಾದಂತಹ ಕುಮಾರಸ್ವಾಮಿಯವರು ಉಪಸ್ಥಿತಿ ಆರಂಭ ಮತ್ತು ಕೊನೆಯ 2 ಕಾರ್ಯಕ್ರಮಗಳಲ್ಲಿ ಇರಲಿದೆ. ಕೇಂದ್ರ ಸಚಿವರ ಉಪಸ್ಥಿತಿಯೊಂದಿಗೆ ನಡೆಯುತ್ತಿರುವಂಥ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರುಗಳು ಸರ್ಕಾರದ ವಿರುದ್ಧ ನಾಗೇಂದ್ರ ರಾಜೀನಾಮೆ ಜೊತೆಗೆ ಬರ ಪರಿಹಾರದಲ್ಲಿ ಆಗ್ತಿರುವಂಥ ವ್ಯತ್ಯಾಸಗಳು, ಬರ ನಿರ್ವಹಣೆಯಲ್ಲಿ ಎಡವಿರುವ ಸರ್ಕಾರ ಮತ್ತು ಜನಪರ ವಿಚಾರಗಳನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಎಡವುತ್ತಿರುವಂಥ ಸರ್ಕಾರದ ವಿಚಾರಗಳನ್ನು ಚರ್ಚೆಗೆ ತೆಗೆದುಕೊಂಡು ಆ ವಿಚಾರವನ್ನು ಮುನ್ನೆಲೆಗಿಟ್ಟುಕೊಂಡು ಹೋರಾಟವನ್ನು ಮಾಡುವುದಕ್ಕೆ ಕರೆಯನ್ನು ಕೊಟ್ಟಿತ್ತು. ಅದರ ಭಾಗವಾಗಿ ರಾಜ್ಯಾದ್ಯಂತ ಹೋರಾಟ ನಡೆದಿತ್ತು. ಅದರ ಅಂತಿಮ ಸ್ವರೂಪದ ಕಾಲಘಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕಾಗಿರುವಂಥ ಹೋರಾಟಕ್ಕೆ ಪಾದಯಾತ್ರೆ ಸ್ವರೂಪವನ್ನು ಮೆರುಗನ್ನು ಕೊಟ್ಟು ಆ ಮುಖಾಂತರ ಮುನ್ನಡೆಯುವಂಥ ಯೋಚನೆಯನ್ನು ಮಾಡಿದೆ. ಈ ಹಿಂದೆ ಮೂಡಾ ಪಾದಯಾತ್ರೆಯನ್ನು ಮಾಡುವ ಮುಖಾಂತರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡಾ ಸೈಟಿನ ಹಗರಣದ ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆಯನ್ನು ಮಾಡಿ ಅಲ್ಲಿ ಯಶಸ್ಸನ್ನು ಕಂಡು ಅವರ ಸೈಟ್ಗಳನ್ನು ಹಿಂಪಡೆಯುವಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರುವ ನಿಟ್ಟಿನಲ್ಲಿ ಸಕ್ಸಸ್ಸನ್ನು ಕಂಡಿತ್ತು. ಈಗ ಅದರ ಮುಂದುವರಿದ ಭಾಗವಾಗಿ ಮತ್ತೊಂದು ಪಾದಯಾತ್ರೆಯನ್ನು ಸಿದ್ಧ ಮಾಡಿಕೊಂಡು ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವ ವಿಚಾರಕ್ಕೂ ಕೂಡ ಅದೇ ಫಾರ್ಮುಲಾವನ್ನು ಉಪಯೋಗಿಸಿಕೊಂಡು ಪಾದಯಾತ್ರೆ ಮೂಲಕವೇ ರಾಜೀನಾಮೆ ಪಡೆಯಬೇಕು ಅನ್ನುವಂತಹ ಯೋಚನೆಯನ್ನು ಹಾಕಿಕೊಂಡು ಹೋರಾಟಕ್ಕೆ ಅಣಿಯಾಗ್ತಾ ಇದೆ. ಬಿಜೆಪಿಯ ಈ ಪಾದಯಾತ್ರೆಯಲ್ಲಿ ಎಲ್ಲ ನಾಯಕರುಗಳು, ಎಲ್ಲ ಸಮುದಾಯವಾರ ನಾಯಕರುಗಳು ಕೂಡ ಭಾಗವಹಿಸಲಿದ್ದಾರೆ. ಪಕ್ಷ ಭೇದವನ್ನು ಇಲ್ಲಿವರೆಗಿದ್ದಂತಹ ಪಕ್ಷದ ಒಳಗಿನ ಆಂತರಿಕ ಭಿನ್ನಾಭಿಪ್ರಾಯವನ್ನು ಮರೆತು ಎಲ್ಲರೂ ಒಗ್ಗಟ್ಟಾಗಿ ಹೆಜ್ಜೆ ಹಾಕಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ನಾಗೇಂದ್ರ ರಾಜೀನಾಮೆಯನ್ನು ಪಡೆದು ತೀರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ದಶರಥ, ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮಲ್ಲ ಮಾಹಿತಿಗೆ.